ಕನ್ನಡ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಇಂದಿನ ಸಂಚಿಕೆಯಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ಸಂಜಯ್ ಈ ಅಟೆಂಡೆನ್ಸ್ನ ಬೇರೆಯವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಿಧಿ ಇದ್ದವಳು ಎದ್ಬಿಟ್ಟು ಸರ್ಗೆ ಹೇಳಿರ್ತಾಳೆ. ಸಂಜಯ್ ಬಂದಿಲ್ಲ ಅಂತಂದ್ರೂ ಅವ್ನ ಫ್ರೆಂಡ್ಸು ಸುಮ್ಮನೆ ಫ್ರಾಕ್ಸಿ ಮಾಡ್ತಾ ಇದ್ದಾರೆ. ಸೊ ಅವ್ರು ಬಂದಿಲ್ಲ ಅಂದ್ರೂ ಸುಮ್ಮನೆ ಅಟೆಂಡೆನ್ಸ್ ಹೇಳಿ ಅವನಿಗೆ ಅಟೆಂಡೆನ್ಸ್ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿದ್ದನ್ನು ಯಾರೋ ಅವ್ನ ಫ್ರೆಂಡು ವಿಡಿಯೋ ಮಾಡಿ ಅವನಿಗೆ ಕಳಿಸಿರ್ತಾರೆ. ಇದನ್ನೆಲ್ಲ ನೋಡಿ ನನ್ನನ್ನೇ ಎದುರಾಕೊಳ್ಳೋವಷ್ಟು ನಿನಗೆ ಧೈರ್ಯ ಇದೆಯಾ ಅಂತ ಹೇಳ್ಬಿಟ್ಟು ಸಂಜಯ್ ಅಲ್ಲಿ ಪೇಷಂಟ್ಗೆ ಅವಳು ಕೊಡೋ ಇಂಜೆಕ್ಷನ್ನ ಬಿಟ್ಟು ಬೇರೆ ಇಂಜೆಕ್ಷನ್ ಕೊಡೋ ಥರ ಮಾಡಿ ಅವಳಿಂದನೇ ತಪ್ಪಾಯಿತು ಅನ್ನೋ ಥರ ತೋರಿಸ್ತಾನೆ. ಆಗ ಡಾಕ್ಟ್ರು, ಮ್ಯಾನೇಜ್ಮೆಂಟ್ ಟೀಮ್ ಅವರು, ಕರ್ಣ ಎಲ್ಲರೂ ಬಂದು ನಿನಗೆ ಗೊತ್ತಾಗಲ್ವಾ ಈ ಥರನ ಮಾಡೋದು, ಈ ಥರ ಇಂಜೆಕ್ಷನ್ ಕೊಟ್ಟರೆ ಅವರು ಬದುಕೇನೆ ಉಳಿಯಲ್ಲ, ಪ್ರಾಣಕ್ಕೆ ಅಪಾಯ ಅಂತ ಹೇಳ್ಬಿಟ್ಟು ಅವಳನ್ನು ನೀನು ಇವತ್ತಿಂದನೇ ಡಿಬಾರ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಿಧಿನ ಕಾಲೇಜಿಂದ ಡಿಬಾರ್ ಮಾಡಿರ್ತಾರೆ. ಇನ್ನೊಂದು ಕಡೆ ನಿತ್ಯ ಏನಪ್ಪ ಇದು ರೂಮ್ನೆಲ್ಲ ಇಷ್ಟೊಂದು ಮೆಸ್ಸಿಯಾಗಿ ಇಟ್ಕೊಂಡಿದ್ದಾಳೆ, ಏನೇನೋ ಇಲ್ಲೆಲ್ಲ ಅಳ್ಕೊಂಡಿದ್ದಾಳೆ ಅಂತ ಅವಳು ಬುಕ್ಸ್ನೆಲ್ಲ ಇಷ್ಟು ತೆಗೆದು ಎಸೆಯಕ್ಕೆ ಹೋಗ್ತಾ ಇರ್ತಾಳೆ. ಶಾಂತಿ ಯಾಕೆ ಇವೆಲ್ಲ ಮಾಡ್ತಿದ್ಯಾ ಅಂತ ಅಜ್ಜಿ ಅಂದಾಗ, ಅಯ್ಯೋ ಇವೆಲ್ಲ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಇವನ್ನೆಲ್ಲ ಆ ಕಡೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿತ್ಯ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ನಿಧಿ ಬೇಜಾರು ಮಾಡಿಕೊಂಡು ಮನೆಗೆ ಬರ್ತಾಳೆ. ಆವಾಗ ಹಂಗೆ ತಪ್ಕೊಂಡು ಅಳ್ತಾಳೆ. ಯಾಕೆ ಏನಾಯ್ತೆ ಅಂತಂದಾಗ, ಅವಶ್ಯಕತೆ ಇಲ್ಲ ಅಕ್ಕ, ಇದೆಲ್ಲ ಬುಕ್ದು ತೆಗೆದು ಎಲ್ಲ ಕಸದ ಬಟ್ಟಿಗೆ ಹಾಕ್ಬಿಡು ಎಲ್ಲ ಬುಕ್ಕೂ ಅಂತ ನಿತ್ಯನ್ಗೆ ನಿಧಿ ಹೇಳ್ತಾಳೆ. ಅವಾಗ ನಿತ್ಯ ಯಾಕಪ್ಪ ಏನಾಯಿತು ಹೇಳು ಅಂತ ಅಂದಾಗ, ನನ್ನನ್ನು ಈ ಥರ ಎಲ್ಲ ಆಯಿತು, ನನ್ನನ್ನು ಕಾಲೇಜಿಂದ ಡಿಪಾರ್ ಮಾಡಿಬಿಟ್ರು ಅಂತಂದಾಗ, ಸರಿ ಆಯಿತು ನೀನು ಮಾಡಿದ್ದ ಅಲ್ವಾ, ಏನು ಪ್ರೂಫ್ನ ಅವರು ತಗೊಳ್ಳಿಲ್ವಾ, ಏನು ತಿಳ್ಕೊಳ್ಳಿಲ್ವಾ, ನಿನ್ನನ್ನು ಏನು ವಿಚಾರ ಮಾಡಲಿಲ್ವಾ, ಹಂಗೆ ಡಿಪಾರ್ ಮಾಡಿಬಿಟ್ರಾ ಅಂತ ನಿತ್ಯ ಕೇಳಿದ್ದಕ್ಕೆ ನಿಧಿ, ಹೌದು ನನ್ನನ್ನು ಕಾಲೇಜಿಂದ ಡಿಪಾರ್ ಮಾಡಿಬಿಟ್ರು, ಬಟ್ ನಾನು ಆ ಕೆಲಸ ಮಾಡಿಲ್ಲ ಕಣೆ ಅಂತ ಪಾಪ ತುಂಬ ಹತ್ತು ಆಗ ನಿತ್ಯ ಇದ್ದವಳು, ಅವಳು ಸ್ವಲ್ಪ ಜೋರು ಇರ್ತಾಳೆ ಈ ಸೀರಿಯಲಲ್ಲಿ, ಹಂಗಾಗಿ ನಿನ್ನನ್ನು ಅದು ಹೆಂಗೆ ಡಿಪಾರ್ ಮಾಡಿದ್ರು ಅಂತ ನಾನು ತಿಳ್ಕೊತೀನಿ ಬಾಯಿಲಿ ಅಂತ ಹೇಳ್ಬಿಟ್ಟು, ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಅವಳನ್ನು ಕರ್ಕೊಂಡು ನಿತ್ಯ ಹಾಸ್ಪಿಟಲಿಗೆ ಬರ್ತಾಳೆ. ಬಂದವಳೆ ಸಂಜಯ್ ಅಂದರೆ ಯಾರು, ಇವಳು ಅಟೆಂಡೆನ್ಸ್ ಇಲ್ಲ ಅಂದ್ರೂ ಅಟೆಂಡೆನ್ಸ್ ಹೇಳ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಮಾಡಿದ್ದಕ್ಕೆ ಅವನು ಈ ಥರ ಮಾಡಿರ್ಬೋದು, ಸೊ ಅದಕ್ಕೇ ನೀವು ಡಿಬಾರ್ ಮಾಡಿದ್ದೀರ ಅಂತಂದಿದ್ದಕ್ಕೆ ಅವರು ಕರ್ಣ ಅವರ ತಮ್ಮ ಅಂತ ಈ ನಿಧಿನೇ ಹೇಳ್ತಾಳೆ. ಓಹೋ ಕರ್ಣ ಅಂದರೆ, ಆವಾಗ ನಮ್ಮ ಕರ್ಣನ ನೋಡಿ, ನಿಮ್ಮ ತಮ್ಮನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ತಂಗಿನ ಡಿಬಾರ್ ಮಾಡಿದ್ದೀರಾ ಅಂತ ನಿತ್ಯ ಅಂತ ಹೇಳ್ತಾಳೆ. ಅದೇನು ಪ್ರೂಫ್ ಇದೆ ನನ್ನ ತಂಗಿನೇ ಈ ಥರ ಮಾಡಿದ್ದು ಅಂತ ನನಗೆ ಗೊತ್ತಾಗಬೇಕು, ಆ ಪ್ರೂಫ್ನೆಲ್ಲ ಮ್ಯಾನೇಜ್ಮೆಂಟ್ ಅವರು ನನಗೆ ಇಲ್ಲಿ ಇಡಬೇಕು, ಅಲ್ಲಿವರೆಗೂ ನಾನಂತೂ ಬಿಡಲ್ಲ ಈ ವಿಷಯನ ಇಷ್ಟಕ್ಕೆ ಅಂತ ಸಖತ್ ಜಗಳ ಮಾಡ್ತಾಳೆ ಮ್ಯಾನೇಜ್ಮೆಂಟ್ ಟೀಮ್ ಅವ್ರ ಜೊತೆ ನಿತ್ಯ. ಹಾಗೆ ನಿಧಿ ಬೇಡ ಬೇಡ ಅಂತ ಅಂತಾಳೆ. ಬೇಡ ಕಣೆ ಬಿಡೆ ಅಕ್ಕ ಅಂತಂದ್ರೂ ನಿತ್ಯ, ಸುಮ್ಮನಿರು ನೀನು, ನಿನಗೆ ಗೊತ್ತಾಗಲ್ಲ, ಇವರು ದೊಡ್ಡವರು, ಇವ್ರು ಏನು ಮಾಡಿದ್ರು ನಡೆಯುತ್ತೆ ಅಂತ ಅವ್ರ ತಮ್ಮಂಗೋಸ್ಕರ ನಿನ್ನನ್ನು ಬಲಿ ಕೊಡ್ತಾ ಇದ್ದಾರೆ, ನಾನಂತೂ ಇಷ್ಟಕ್ಕೆ ಬಿಡಲ್ಲ, ನನಗೆ ಪ್ರೂಫ್ನ ಮುಂದೆ ಇಡಿ, ನನಗೆ ಗೊತ್ತಾಗಬೇಕು ಅಂತ ಆಟ ಹಿಡಿದು ಕೂತ್ಕೊಂಡ್ಬಿಡ್ತಾಳೆ. ನೀನು ನನ್ನ ತಂಗಿಗೆ ಇವತ್ತು ಏನು ಮಾಡಿದಿರಲ್ವ ಅದೇ ಶಿಕ್ಷೆ ನಿಮ್ಮ ತಮ್ಮಂಗೂ ಆಗಲೇಬೇಕು, ಅವನನ್ನು ಕಾಲೇಜಿಂದ ಡಿಬಾರ್ ಮಾಡಲೇಬೇಕು ಅಂತ ಆಟ ಹಿಡಿದು ಕೂತ್ಕೊಂಡ್ಬಿಡ್ತಾಳೆ ನಿತ್ಯ. ನಿಧಿನೂ ಕೂರಿಸ್ಕೊಂಡು ಕೂತ್ಕೊತಾಳೆ. ಮ್ಯಾನೇಜ್ಮೆಂಟ್ ಅವರು, ಜನಗಳು, ಕರ್ಣ ಎಲ್ಲರೂ ನೋಡ್ತಾ ಇರ್ತಾರೆ. ಅಲ್ಲೇ ಕರ್ಣ ತುಂಬ ಒಳ್ಳೆಯವನಾಗಿರೋದ್ರಿಂದ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇವಳು ಹಠಕ್ಕೋಸ್ಕರ ಪ್ರೂಫ್ನ ಒಂದು ಆ CC ಕ್ಯಾಮ್ರಾದಲ್ಲಿರುವಂಥದ್ದನ್ನು ಪ್ಲೇ ಮಾಡ್ತಾರೆ. CC ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ಸಂಜೀವ್ ಏನೇನು ಮಾಡಿದ್ದಾನೆ ಸಂಜಯ್ ಅಂತ ಹೇಳ್ಬಿಟ್ಟು, ಅವನೇ ಅದನ್ನು ಎಕ್ಸ್ಚೇಂಜ್ ಮಾಡಿದ್ದು ಎಲ್ಲ ಎಕ್ಸ್ಚೇಂಜ್ ಮಾಡಿ ಪಾಪ ಈ ನಿಧಿ ಮೇಲೆ ಬರೋ ಥರ ಮಾಡಿದ್ದನ್ನು CC ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಅದನ್ನು ಆ ಹಾಲಲ್ಲಿ ಪ್ಲೇ ಮಾಡ್ತಾರೆ. ಆವಾಗ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಾಗುತ್ತೆ ಸಂಜಯ್ ಈ ಥರ ಮಾಡಿದ್ದು ಅಂತ ಹೇಳ್ಬಿಟ್ಟು. ಆವಾಗ ನಿತ್ಯ ಮತ್ತು ನಿಧಿ ಎದುರಿಗೆ ಆ ಸಂಜಯ್ನ ಕರ್ಣನೇ ಹೇಳ್ತಾನೆ, ನನ್ನ ತಮ್ಮನೇ ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಅವರು ಆ ಸಂಜಯ್ನ ಕಾಲೇಜಿಂದ ಡಿಪಾರ್ ಮಾಡ್ತಾರೆ. ಸೊ ನಿತ್ಯ ಮತ್ತು ನಿಧಿ ಇಬ್ಬರು ಕೂಡ ಮತ್ತೆ ಅವರ ಕೆಂಗಣ್ಣಿಗೆ ಗುರಿ ಆಗ್ತಾರೆ. ಇದಿಷ್ಟು ಮುಂದಿನ ಸಂಚಿಕೆ. ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ಲರಿಗೂ.